NDA ಅಂದ್ರೆ ಏನು, ಬಿಜೆಪಿ ಮತ್ತು JDS ಮೈತ್ರಿ ಅಂತ. JDS ನ ಮುಖಂಡರುಗಳು ಬಿಟ್ರೆ ಬಿಜೆಪಿನರು ಯಾರು ಅಲ್ಲಿ ಇರಲಿಲ್ಲ. JDS ಮುಖಂಡರ ಪತ್ರಿಕಾಗೋಷ್ಠಿಯಾಗಿ SR ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ರೈತರಿಗೆ ಸಹಾಯ ಮಾಡ್ತಕ್ಕಂತ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ? ಶಿಕ್ಷಕರನ್ನಾಗ್ಲಿ ಕಂಡು ಸಾಲ ಕೊಡಿಸಿರ್ತಕ್ಕಂಥದ್ದು ಏನಾದ್ರು ಇದೆಯಾ? ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಮನೆಗೆ SR ಗೌಡ್ರೆ, ಪ್ರಕಾಶ್ ನಿಮ್ ಮನೆಗೆ ಬಂದು ನಾವಿಬ್ರು ಸನ್ಮಾನ ಮಾಡಿ ಬರ್ತೀವಿ. ವಾದಿಕಾರಸ್ತು ಮಾಪಲೇಶು ಕದಾಚನ ಅಂತ ಮಾಡ್ತಕ್ಕಂಥ ಕೆಲಸವನ್ನ ಯಾವುದೇ ನಿರೀಕ್ಷೆ ಇಲ್ಲದೆ ನೀನ್ ಕೆಲಸ ಮಾಡಿ. ಪ್ರಕಾಶ್ ಅವರು ತಂದೆಯವ್ರ ಬಗ್ಗೆ ನಮ್ಮೆಲ್ರಿಗೂ ಅಪಾರವಾದ ಗೌರವ. ಮಗ ಆಗಿದ್ಕೊಂಡು ಸತ್ಯಪ್ರಕಾಶ್ ಅವರೇ, ನೀವು ಅವರ ಹೆಸರನ್ನ ಉಳಿಸೋದ್ ಬಿಟ್ಟು ಗೂಂಡಾಗಿರಿ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ರು. ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಅಂತ ನಾನು ನೇರವಾಗಿ ಹೇಳಲಿಕ್ಕೆ. ಈ ಗೂಂಡಾಗಿರಿ, ಈ ರೌಡಿಸಮ್ ಇದೆಲ್ಲ ಬಿಡಿ. ಮೀಡಿಯಾ 1.5 ತಿಂಗಳಿಂದ ನಿಮ್ಗೆ ಇರ್ಲಿಲ್ವಾ? ಜಿಲ್ಲಾಧಿಕಾರಿಗಳು ಕಚೇರಿ ಗೊತ್ತಿಲ್ವಾ ನಿಮ್ಗೆ? 124 ಜನ ನಿರ್ದೇಶಕರ ಮೇಲೆ ನೀವು ಸ್ವಾಭಿಮಾನಕ್ಕೆ ಧಕ್ಕೆ ತರ ತರ್ತಕ್ಕಂಥ ಮಾತನ್ನ ನೀವು ಆಡಿದಿರಿ. ಕಾಂಗ್ರೆಸ್ನವರಿದ್ದಾರೆ, ಜನತಾದಳದವರಿದ್ದಾರೆ, ಬಿಜೆಪಿ ನಿಮ್ ಪಕ್ಷದ ಆರೋಪಿಗಳಾಗಾರೆ. ಮಾತೇನಾದ್ರೂ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರೆ ತಮ್ಮ ಗಮನಕ್ಕೆ ತರಲಿಚ್ಛೋದು, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಏನು GS ರವಿರವರಿಗೆ ತಾಲ್ಲೂಕಿನ ಸಹಕಾರಿಗಳು ಏನು ಸಂಘದ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡೆಲಿಗೇಟ್ಗಳು 19 ಮತವನ್ನು ನೀಡೋದ್ರ ಮುಖೇನ ಅವ್ರನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಪ್ರಥಮವಾಗಿ ತಾಲ್ಲೂಕಿನ ಎಲ್ಲ ಮತ ನೀಡಿದಂಥ ಡೆಲಿಗೇಟ್ಸ್ಗಳಿಗೆ ಮತ್ತು ಏನು ಇವರ ಆಯ್ಕೆಗೆ ಸಹಕಾರ ನೀಡಿದಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೆ, ಕಾರಣ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಆಗಲಿ ಜಾತಿ ಆಗಲಿ ಬರಲ್ಲ ಅಂತ ಎಲ್ಲ ಮುಖಂಡರುಗಳಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ಏನು ಕಳೆದ 5 ವರ್ಷದ ಅವಧಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಹಕಾರ ರತ್ನ ಪುರಸ್ಕೃತರಾದಂಥ ಮಾನ್ಯ ಶ್ರೀ KN ರಾಜಣ್ಣನವರ ಆಶೀರ್ವಾದದೊಂದಿಗೆ ರವಿಯವರು ಮತ್ತೆ ನಾನು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಾನು ಕಳೆದ 5 ವರ್ಷದ ಅವಧಿನಲ್ಲಿ ನಿರ್ದೇಶಕರಾಗಿದ್ವಿ. ಅವರು ತಾಲ್ಲೂಕಿನ ಏನು ಫ್ಯಾಕ್ಸ್ಗಳ ಮುಖೇನ, ಶಿರಾ ತಾಲ್ಲೂಕಿನ ಫ್ಯಾಕ್ಸ್ಗಳ ಮುಖೇನ ಅವ್ರದ್ದು ನಿರ್ದೇಶಕರಾಗಿದ್ದರು. ಮತ್ತು ನಾನು ಅಪೆಕ್ಸ್ ಬ್ಯಾಂಕ್ನ ಪ್ರತಿನಿಧಿಯಾಗಿ ಕಳೆದ 5 ವರ್ಷ ನಿರ್ದೇಶಕನಾಗಿದ್ದೆ. ಈಗಲೂ ಸಮೇತ ಈ ಅವಧಿಗೆ ಸಮೇತನ ತಾಲ್ಲೂಕಿಗೆ ನನ್ನನ್ನು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ, ಹಾಗೆ ಏನು ರವಿ ಅವರ ಗೆಲುವಿಗೆ, ಫ್ಯಾಕ್ಸ್ನ ಮುಖೇನ ಅವರ ಗೆಲುವಿಗೆ ಕಾರಣಭೂತರು, ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿದಂಥ ಹಿರಿಯ ರಾಷ್ಟ್ರಮಟ್ಟದ ಹಿರಿಯ ಸಹಕಾರಿಗಳಾದ ರಾಜಣ್ಣನವರಿಗೆ ನಾವು ತಾಲ್ಲೂಕಿನ ಎಲ್ಲ ಏನು ಇವತ್ತು ಸಹಕಾರಿಗಳಿದ್ದೀವಿ, ಯಾಕೆಂದ್ರೆ ಒಂದು ತಾಲ್ಲೂಕಿಗೆ 2 ನಿರ್ದೇಶಕರನ್ನ ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಕೃತಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೇನೆ ಏನಿವತ್ತು ನಮ್ಮ ತಾಲ್ಲೂಕಿಗೆ ಸೀಮಿತವಾಗಿ ಹೇಳೋದಾದ್ರೆ ಸರಿಸುಮಾರು 23,000 ಜನ ರೈತರಿಗೆ ಇವತ್ತು ಬಹುಶಃ 110 ಕೋಟಿ ಸಾಲವನ್ನ ನಮ್ಮ ಜಿಲ್ಲಾ ಬ್ಯಾಂಕ್ನಿಂದನ ಫ್ಯಾಕ್ಸ್ನ ಮುಖೇನ ಈಗಾಗಲೇ ನಾವು ನೀಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣೀಭೂತರು ಸನ್ಮಾನ್ಯ KN ರಾಜಣ್ಣನವರು. ಯಾಕೆ ಅಂತ ಹೇಳಿದ್ರೆ ಸತತ 20-25 ವರ್ಷದಿಂದ ಬ್ಯಾಂಕ್ನ ಅಧ್ಯಕ್ಷರಾಗಿ, ಬಹುಶಃ ಅವರು ಅಧ್ಯಕ್ಷರಾಗಿ ಪ್ರಥಮವಾಗಿ 20-25 ವರ್ಷದಿಂದ ಪಾದಾರ್ಪಣೆ ಮಾಡಿದ ದಿನ ಬ್ಯಾಂಕು ಅಂತ ಸುಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನ ರವಿಯವರು ಕೂಡ ಅವತ್ತು ನಿರ್ದೇಶಕರಿದ್ರು, ಅವರು ಅದನ್ನ ನಿಮ್ಗೆ ಹೇಳ್ತಾರೆ. ಆದರೆ ಅವರು ಚುಕ್ಕಾಣಿ ಹಿಡಿದ ನಂತರ ಅವ್ರ ಮೇಲೆ ನಂಬಿಕೆ ಇಟ್ಟು ಏನು ಡೆಪಾಸಿಟ್ ಬಂತು ಬ್ಯಾಂಕಿಗೆ, ಇವತ್ತು 2,000 ಕೋಟಿ ಮೇಲೆ ಡೆಪಾಸಿಟ್ ಇದೆ. ಇವತ್ತು ಈ ತುಮಕೂರು ಜಿಲ್ಲೆನಲ್ಲಿ ಏನು ನಾವು ರೈತರಿಗೆ ಸುಮಾರು ಒಂದು 850ರಿಂದ 900 ಕೋಟಿ ಸಾಲ ಕೊಟ್ಟಿದ್ದೀವಿ. ಈ ತಾಲೂಕಿಗೆ 110 ಕೋಟಿ ಸಾಲ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣೀಭೂತರು ಸನ್ಮಾನ್ಯ ಶ್ರೀ KN ರಾಜಣ್ಣನವರು. ಅವರು ಬ್ಯಾಂಕಿನ ಚುಕ್ಕಾಣಿ ಹಿಡಿದಿದ್ರೆ, ಅವರು ಬ್ಯಾಂಕಿನ ಅಧ್ಯಕ್ಷರಾಗದಿದ್ರೆ ಖಂಡಿತವಾಗ್ಲೂ ಬೇರೆ ಯಾರ ಕೈಲೂ ಇಂಥ ಒಂದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆದಾಗ್ಯೂ ಸಮೇತ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಏನು ಅದು NDA ಪತ್ರಿಕಾಗೋಷ್ಠಿ ಅಂತ ಹೇಳ್ಕೊತಾರೆ. NDA ಪತ್ರಿಕಾಗೋಷ್ಠಿ ಅಲ್ಲ. NDA ಅಂದ್ರೆ ಏನು, ಬಿಜೆಪಿ ಮತ್ತು JDS ಮೈತ್ರಿ ಅಂತ. ನಾನು ನೋಡ್ದಂಗೆ ತಾವೆಲ್ಲರೂ ಸಾಕ್ಷಿ ಇರ್ತೀರಿ, JDS ನ ಮುಖಂಡರುಗಳು ಬಿಟ್ರೆ ಬಿಜೆಪಿನರು ಯಾರು ಅಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನ JDS ಮುಖಂಡರ ಪತ್ರಿಕಾಗೋಷ್ಠಿ ಅಂತ ನಾನಾದ್ರೂ ಭಾವಿಸ್ತೇನೆ.
ನಿನ್ನೆ ಪರಾಜಿತ ಅಭ್ಯರ್ಥಿ ಏನು ಸನ್ಮಾನ್ಯ ಶ್ರೀ SR ಗೌಡ್ರು ಅನೇಕ ವಿಚಾರಗಳನ್ನ ಮಾತಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋದಕ್ಕೇನೆ ನಾನಾಗ್ಲಿ, ರವಿ ಅವರಾಗ್ಲಿ, CR ಉಮೇಶ್ ಅವರಾಗ್ಲಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಹಾಜರಾಗಿರೋದು. ಅದರಲ್ಲಿ ನಾನು ಮೊದಲನೇದಾಗಿ SR ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದಿರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಮಾಡಲಿಕ್ಕೆ ಅವ್ರದೇ ಆದಂಥ ಹಕ್ಕಿರುತ್ತೆ. ಆದರೆ ನಾನು ಕೇಳ್ತೀನಿ, ಈ ತಾಲ್ಲೂಕಿನ ರೈತರ ಪರವಾಗಿ DCC ಬ್ಯಾಂಕಿಗೆ ನಿಮ್ಮ ಕೊಡುಗೆ ಏನಿದೆ? DCC ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ? ನೀವು ಯಾವ ರೈತರಿಗೆ ಹೋಗಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷನಾಗ್ಲಿ, ನಮ್ಮ ನಿರ್ದೇಶಕರನ್ನಾಗ್ಲಿ ಕಂಡು ಸಾಲ ಕೊಡಿಸಿರ್ತಕ್ಕಂಥದ್ದು ಏನಾದರೂ ಇದೆಯಾ? ಅಥವಾ ಯಾವತ್ತಾದ್ರೂ ಯಾವುದಾದ್ರೂ ಒಂದು ಸಂಘಕ್ಕೆ, ಈಗ ನಾವು ಜಿಲ್ಲಾ ಬ್ಯಾಂಕ್ನಿಂದ ಏನೋ ಸಂಘಗಳಿಗೆ ಅಂದರೆ ಫ್ಯಾಕ್ಸ್ಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅದು ಪ್ರೋಸೆಸ್ ಯಾವಾಗಲೂ ನಡೀತಾನೆ ಇರ್ತದೆ. ಅದಾಗಿ ಕೂಡ ಏನು ಆ ಸಂಬಂಧಪಟ್ಟ ಫ್ಯಾಕ್ಸ್ನಲ್ಲಿ ರೈತರು ಇರ್ತಾರೆ, ಅಂಥ ರೈತರಿಗೆ DCC ಬ್ಯಾಂಕ್ನಿಂದ ಸಾಲ ಆ ಸಂಘಕ್ಕೆ ಕೊಟ್ಟು ಸಂಘದ ಮುಖೇನ ರೈತರು ಕೊಡೋದು ಒಂದು ದಾರಿ. ಆದರೆ ಮತ್ತೊಂದು ದಾರಿ ತಮ್ಮೆಲ್ರಿಗೂ ಮಾಹಿತಿಗೋಸ್ಕರ ಹೇಳ್ತೀನಿ, ಆ ಏನು ಸಂಘದ ಸ್ವಂತ ಬಂಡವಾಳದಲ್ಲಿ ಸಮೇತ ಆ ಸಂಬಂಧಪಟ್ಟ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಅವಕಾಶ ಇದೆ. ನೀವು ಡೆಪಾಸಿಟ್ ಇಟ್ಕೊಂಡು ಆ ಡೆಪಾಸಿಟ್ ದುಡ್ಡಲ್ಲೇ ನೀವೇನೇ ರೈತರಿಗೆ ಬೆಳೆ ಸಾಲ ಕೊಡ್ಬೋದು. ಅಥವಾ ಯಾವ್ದಾದ್ರು ಸಂಬಂಧಪಟ್ಟಂತ ನ್ಯಾಷನಲೈಸ್ ಬ್ಯಾಂಕ್ನ ಸಂಪರ್ಕಿಸಿ ಆ ಬ್ಯಾಂಕ್ನ ಮುಖೇನ ಸಾಲ ಕೊಡಿಸ್ತಕ್ಕಂಥ ಅವಕಾಶ ಇದೆ. SR ಗೌಡ್ರು DCC ಬ್ಯಾಂಕ್ ಬಗ್ಗೆ ಮತ್ತು ನಮ್ಮ ಅಧ್ಯಕ್ಷರು ಹೆಸರನ್ನ ಹೇಳ್ದಂಗೆ ಪರೋಕ್ಷವಾಗಿ ಏನು ಟೀಕೆ ಮಾಡಿದ್ದಾರೆ, SR ಗೌಡ್ರು ಮತ್ತೆ ಏನು ನಮ್ಮ JDSನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ನಮ್ಮ ಏನು ಫ್ಯಾಕ್ಸ್ನ ರೈತರ ಹಿತ ಕಾಪಾಡ್ರಿ. ಹಿತ ಕಾಪಾಡೋದಕ್ಕೆ ನಿಮ್ಗೊಂದು ಅವಕಾಶ ಇದೆ, ಅದನ್ನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನೀವು ಕಾಳಾಪುರದ ಪ್ರತಿನಿಧಿ ಇದ್ದೀರಾ SR ಗೌಡ್ರೆ, ಸತ್ಯಪ್ರಕಾಶ್ ಅವರೇ, ನೀವು ನಿಮ್ಮ ಊರಿನಲ್ಲೇ ಒಂದು ಬೂನಳ್ಳಿನಲ್ಲಿ ಒಂದು ಸೊಸೈಟಿ ಇದೆ. ಮೊದಲು ನಿಮ್ಮ ಡೆಪಾಸಿಟ್ ದುಡ್ಡನ್ನ ಸೊಸೈಟಿಗೆ ಇಟ್ಬಿಟ್ಟು ಅದ್ರ ಮುಖೇನ ರೈತರಿಗೆ ಸಾಲ ಕೊಟ್ಬಿಟ್ಟು ತದನಂತರ ಯಾರ ಬಗ್ಗೆ ಬೇಕಾದರೂ ಟೀಕೆ ಮಾಡಿ ಟಿಪ್ಪಣಿ ಮಾಡಿ ಅವಾಗ ನಾವು ಕೇಳ್ತೀವಿ. ಇದನ್ನೆಲ್ಲ ಬಿಟ್ಟು ಸನ್ಮಾನ್ಯ ರಾಜಣ್ಣವರು ಅಂದ್ರೆ DCC ಬ್ಯಾಂಕು, DCC ಬ್ಯಾಂಕ್ ಅಂದ್ರೆ ರಾಜಣ್ಣವರು, ನೀವೇನ್ ಟೀಕೆ ಮಾಡ್ಕೊಳ್ಳಿ, ಟಿಪ್ಪಣಿ ಮಾಡ್ಕೊಳ್ಳಿ. ರಾಜಣ್ಣವರು ಸಾಲ ಕೊಡೋದು, ಬ್ಯಾಂಕ್ನಿಂದ ಸಾಲ ಕೊಟ್ಟಿರೋದು ಬಿಟ್ರೆ ಈ ತಾಲ್ಲೂಕಿನ ರೈತರಿಗೆ, ಈ ಜಿಲ್ಲೆ ರೈತರಿಗೆ, ನಾಟ್ ಓನ್ಲಿ ನಾನು ಯಾರು SR ಗೌಡ್ರಿಗೆ, ಪ್ರಕಾಶ್ ಅವ್ರಿಗೆ, ಇಬ್ಬರಿಗೆ ನಮ್ಮ ತಾಲೂಕಿನವ್ರಿಗೆ ಹೇಳ್ತಿಲ್ಲ, ಇವತ್ತು ತುಮಕೂರು ಜಿಲ್ಲೆನಲ್ಲಿ ಬ್ಯಾಂಕ್ನ ಬಗ್ಗೆ, ನಮ್ಮ ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮುಖೇನ ನಾನು ಆಗ್ರಹನೂ ಮಾಡ್ತೀನಿ, ಮನವಿನೂ ಮಾಡ್ತೀನಿ. ಮೊದಲು ನೀವು ಆ ಸಂಘದಲ್ಲಿ ಏನು ಸಂಘ, ಪ್ರತಿಯೊಬ್ಬರೂ ಒಂದು ಸಂಘದ ವ್ಯಾಪ್ತಿಗೆ ಬರ್ತೀರಾ, ಮೊದಲು ಹೋಗ್ರಿ. ನೀವೆಲ್ಲ ಇಷ್ಟೆಲ್ಲ ರೈತರ ಹಿತಾಸಕ್ತಿ ಇರೋರು, ರೈತರ ಬಗ್ಗೆ ಕಾಳಜಿ ಇರೋರು, ನಮ್ಮನ್ನ ಟೀಕೆ ಮಾಡೋರು, ನಾವು ಸರಿ ಇಲ್ಲ ಅಲ್ವಾ, ನಾವು ಸರಿ ಇಲ್ಲ ಅಂತ ಟೀಕೆ ಮಾಡ್ತೀರಲ್ವಾ, ಮೊದಲು ಸಂಬಂಧಪಟ್ಟ ಸಂಘದಲ್ಲಿ ನಿಮ್ಮ ದುಡ್ಡನ್ನ ಡೆಪಾಸಿಟ್ ಇಡ್ರಿ, ನಿಮ್ಮ ಸ್ನೇಹಿತರ ದುಡ್ಡನ್ನ ಡೆಪಾಸಿಟ್ ಇಡ್ರಿ, ಅಥವಾ ಯಾರ್ದಾದ್ರು ದುಡ್ಡು ಡೆಪಾಸಿಟ್ ಇಟ್ಟು ರೈತರಿಗೆ ಒಂದೊಂದು ಸಂಘದಲ್ಲಿ 100 ಜನಕ್ಕೆ ನಿಮ್ಮ ಸ್ವಂತ ಬಂಡವಾಳದಲ್ಲಿ ಸಾಲ ಕೊಡ್ರಿ. ನಾನು ರವಿ ಅವರು ನಿಮ್ಮ ಮನೆಗೆ SR ಗೌಡ್ರೆ, ಪ್ರಕಾಶ್ ನಿಮ್ಮ ಮನೆಗೆ ಬಂದು ನಾವಿಬ್ರು ಸನ್ಮಾನ ಮಾಡಿ ಬರ್ತೀವಿ. ಅದನ್ನ ಬಿಟ್ಟು DCC ಬ್ಯಾಂಕ್ ದುಡ್ಡನ್ನ ನಾವು, ಇದು ನಿಮ್ಮೆಲ್ರಿಗೂ ಇನ್ನೂ ಒಂದು ಮಾಹಿತಿ ಇರಲಿ, ಇದು DCC ಬ್ಯಾಂಕ್ಗೆ ಯಾವ ಸರ್ಕಾರಗಳು, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ KN ರಾಜಣ್ಣ ಸಾಹೇಬರು ಅದೇ ಖಾತೆಯ ಮಂತ್ರಿ ಇದ್ರು, ಹಿಂದೆ ಅನೇಕ ಸರ್ಕಾರಗಳು ಬಂದು, ಅದು ಎಲ್ಲಾ ಪಕ್ಷದ ಸರ್ಕಾರಗಳು, ಯಾವ ಪಕ್ಷದ ಸರ್ಕಾರನೂ ಕೂಡ ನಾವೇನ್ KCC ಸಾಲ ಕೊಡ್ತೀವಿ ಅದಕ್ಕೆ ನಮ್ಗೆ ಯಾರಿಗೂ ಏನು ಬಂಡವಾಳ ಕೊಡಲ್ಲ. ನಾವೇನ್ KCC ಸಾಲ ಕೊಟ್ಟಿದೀವಿ, ನಿಮ್ಮಂಥವ್ರು ಯಾರಾದರೂ ಸಿರಿವಂತರು ಬಂದು ಡೆಪಾಸಿಟ್ ಇಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಾಲ ಕೊಡ್ತಕ್ಕಂಥದ್ದು. ಆ ಡೆಪಾಸಿಟ್ನ ಕ್ರೋಢೀಕರಿಸಕ್ಕೆ ಅದೆಷ್ಟು ಕಷ್ಟ ಇದೆ ಅಂತನ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ತಮ್ಗಳಿಗೂ ಎಲ್ಲ ಅನುಭವ ಇದೆ. ಬಹುಶಃ ಯಾರಾದ್ರೂ ಒಬ್ಬ ಮನುಷ್ಯ ಒಂದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡ್ತಾನೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಡೆಪಾಸಿಟ್ ಇರೋದು. ಇವತ್ತು DCC ಬ್ಯಾಂಕ್ ಅಲ್ಲಿ ಏನಾದ್ರೂ 2000 ಕೋಟಿ ಗಟ್ಟಲೆ ಡೆಪಾಸಿಟ್ ಇದೆ ಅಂದ್ರೆ KN ರಾಜಣ್ಣವ್ರು ಅಧ್ಯಕ್ಷ ಇದ್ದಾರೆ, KN ರಾಜಣ್ಣವರು ಪ್ರಾಮಾಣಿಕರಿದ್ದಾರೆ, ಅವ್ರನ್ನ ನಂಬ್ಕೊಂಡು DCC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ರೆ ಆ ದುಡ್ಡೆಲ್ಲೂ ಹೋಗಲ್ಲ ಅನ್ನೋ ಒಂದೇ ದೃಷ್ಟಿಗೆ ಇವತ್ತು ಡೆಪಾಸಿಟ್ ಇಟ್ಟಿದ್ದಾರೆ. ಅಂತ ಡೆಪಾಸಿಟ್ ದುಡ್ಡಲ್ಲಿ ನಾವು ಸಾಲ ಕೊಡ್ತಿರ್ತಕ್ಕಂಥದ್ದು. ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ ಕಾಳಾಪುರ ಸೊಸೈಟಿನಾಗೆ ನಿಮ್ ದುಡ್ಡನ್ನ 100 ಜನಕ್ಕೆ ಡೆಪಾಸಿಟ್ ಇಟ್ಟು ರೈತರಿಗೆ ಸಾಲ ಕೊಡಿಸ್ರಿ. ನೀವು ಬೂನಹಳ್ಳಿಲಿ ನಿಮ್ಮೂರ್ನಾಗೆ ಒಂದು ಸಂಘ ಮಾಡ್ಕೊಂಡಿದ್ದೀರಾ, ನೀವೊಂದು 100 ಜನಕ್ಕೆ ಡೆಪಾಸಿಟ್ ಸಾಲ ಕೊಡಿಸಿ ಆಮೇಲೆ ನಮ್ಮನ್ನ ಟೀಕೆ ಮಾಡ್ರಿ. ಇವತ್ತು ರಾಜಣ್ಣವರ ಒಂದು ಕೆಲಸ ಏನಿದೆ, ಇವತ್ತು ರೈತರಿಗೋಸ್ಕರನ, ರೈತರ ಹಿತದೃಷ್ಟಿಗೋಸ್ಕರನ ನಾವು ಏನು ಕೊಡ್ತಕ್ಕಂಥ ಬೆಳೆ ಸಾಲದಲ್ಲಿ ನಮಗೆ
ನಾವು ಕೊಡ್ತಕ್ಕಂಥ ಡೆಪಾಸಿಟ್ ದುಡ್ಡಿಗೆ ಏನು ಬಡ್ಡಿ ಕೊಡ್ತೀವಿ ಅದನ್ನು ಇದನ್ನು ಸರಿದೂಗ್ಸಾಗ ನಮಗೆ 1-1.5% ಲಾಸ್ ಆಗ್ತದೆ. ಆದಾಗ್ಯೂ ಕೂಡ ಇಲ್ಲ ರೈತರ ಹಿತದೃಷ್ಟಿ ನೋಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಶ್ರೀ ರಾಜಣ್ಣವ್ರು ಇವತ್ತು ಎಲ್ಲರ ರೈತರ ಹಿತವನ್ನ ಕಾಪಾಡಲಿಕ್ಕೆ ಹೊರಟಿದ್ದಾರೆ. ಅವ್ರ ಕೆಲಸ ಯಾವ ತರ ಇದೆ ಅಂತ ಹೇಳಿದ್ರೆ, ಭಗವದ್ಗೀತೆನಲ್ಲಿ ಅರ್ಜುನ ಶ್ರೀಕೃಷ್ಣ ಒಂದ್ಸಾರಿ ಅರ್ಜುನನಿಗೆ ಹೇಳ್ತಾನೆ, ಏನು ನೀನ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ಮಣ್ಯ ವಾಧಿಕಾರಸ್ತು ಮಾಫಲೇಶು ಕದಾಚನ ಅಂತ, ಮಾಡ್ತಕ್ಕಂಥ ಕೆಲಸವನ್ನ ಯಾವುದೇ ನಿರೀಕ್ಷೆ ಇಲ್ಲದೆ ನೀನ್ ಕೆಲಸ ಮಾಡು, ತದನಂತ ಫಲಾಪೇಕ್ಷೆನ ಮಾಡ್ದಂಗೆ ನೀನ್ ಕೆಲಸ ಮಾಡು, 4 ಜನಕ್ಕೆ ಒಳ್ಳೇದ್ ಮಾಡು, ಆಮೇಲೆ ಭಗವಂತ ತಾನಾಗಿ ಒಳ್ಳೇದ್ ಮಾಡ್ತಾನೆ ಅಂತ ಕೆಲಸ ಮಾಡ್ತಿರ್ತಕ್ಕಂಥ KN ರಾಜಣ್ಣವ್ರ ಬಗ್ಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡ್ತೀರಾ. ನಿಮ್ಗೇನು ನೈತಿಕತೆ ಇದೆ? ನೀವೇನು DCC ಬ್ಯಾಂಕಿಗಾಗ್ಲಿ ಈ ತಾಲ್ಲೂಕಿನ ಫ್ಯಾಕ್ಸ್ಗಾಗ್ಲಿ SR ಗೌಡ್ರೆ ನಿಮ್ದು ಏನು ಕೊಡುಗೆ ಐತೆ ಅಂದ್ರೆ, ನೀವು ಬಂತೀರಾ, ಅರ್ಜಿ ಹಾಕ್ಬಿಡ್ತೀರಾ, ಈ ತಾಲ್ಲೂಕ್ನಾಗಿರಲ್ಲ ಓಟ್ ಹಾಕ್ಬಿಡ್ಬೇಕು. ಇದು ನಿಮ್ಮ ಮನೋಭಾವ. ಮೊದಲು ನಿಮ್ಮ ಮನೋಭಾವನ ತಿದ್ಕೊಳ್ಳಿ. ತದನಂತರನ ಜನಸೇವೆ ಮಾಡಿ, ನಂತರನ ತಾವು ಏನು ಚುನಾವಣೆಗೆ ನಿಂತು ನಮ್ಮ ಬ್ಯಾಂಕ್ನ ವತಿಯಿಂದ ನೀಡ್ತಕ್ಕಂಥ ಸಾಲವನ್ನು ಹೊರತುಪಡಿಸಿ ನೀವು 100 ಜನಕ್ಕೆ ಸಾಲ ಕೊಟ್ಟು ತೋರಿಸಿ ಇಲ್ಲೇ ಪ್ರೆಸ್ ಮೀಟ್ ಮಾಡಲಿ, ಅವ್ರ ಮನೆಗೆ ಹೋಗಿ ನಾನು ರವಿ ಅವ್ರನ್ನು ಸನ್ಮಾನ ಮಾಡಿ ಬರ್ತಕ್ಕಂಥದ್ದು. ಇದು ಒಂದು ಭಾಗ. ಆದ್ರೆ ಮತ್ತೆ ನಾನು ಸತ್ಯಪ್ರಕಾಶ್ ಅವ್ರು ಮಾತಾಡಿರೋದನ್ನ ಕೇಳಿಸ್ಕೊಂಡೆ. ಸತ್ಯಪ್ರಕಾಶ್ ಹೇಳ್ತಾರೆ, ರಾತ್ರಿ 10:00ವರೆಗೆ ಅವರ ಕಚೇರಿ ಹತ್ರ ಅವ್ರ ಹುಡುಗರನ್ನ ಕಳಿಸಿ ನಮ್ಮ ಒಬ್ಬ ಸಂಘದ CEO-ನ ಹಿಡ್ತರಿಸಿ ಅವನ ಮೇಲೆ ಗಲಾಟೆ ಮಾಡಿ, ನಾವು ಇದೆಂಥದ್ದು ಡೆಲಿಗೇಟ್ ಫಾರಂ ಕಿತ್ಕೊಂಡ್ವಿ, ಏನನ್ನ ಕೊಡ್ದಿದ್ರೆ ಅವ್ನು ಹೊಡಿತಿದ್ವಿ, ನಿಮ್ಮ ಮುಖೇನೇ ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿದೆ, ಹೊಡಿತಿದ್ವಿ. ಸತ್ಯಪ್ರಕಾಶ್ ಅವರು ತಂದೆಯವ್ರ ಬಗ್ಗೆ ನಮ್ಮೆಲ್ರಿಗೂ ಅಪಾರವಾದ ಗೌರವ. ಮಾನ್ಯ ಶ್ರೀ B ಸತ್ಯನಾರಾಯಣ ಸಾಹೇಬ್ರಿದ್ರು, ಈ ಕ್ಷೇತ್ರದಲ್ಲಿ 3 ಸಾರಿ ಶಾಸಕರಾಗಿದ್ರು, 2 ಸಾರಿ ಮಂತ್ರಿ ಆಗಿದ್ರು. ಬಹುಶಃ ನಾನು ಕೂಡ 2004ನೇ ಇಸ್ವಿನಲ್ಲಿ ಅವ್ರ ಜೊತೆ ಚುನಾವಣೆ ಮಾಡಿದನು. ನಾನು ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಮತದಾರರಿಗೆ ರಾಜಕಾರಣಿಗಳು ದುಡ್ಡು ಕೊಡ್ತಿರೋದನ್ನ ನಾನು ನೋಡಿದ್ದೀನಿ. ಆದರೆ ಈ ಕ್ಷೇತ್ರದ ಮತದಾರರು 2004ನೇ ಇಸ್ವಿನಲ್ಲಿ ದುಡ್ಡನ್ನ ಕೊಟ್ಟು ಮತ ಹಾಕಿ ಗೆಲ್ಸ್ತಿರತಕ್ಕಂಥದ್ನ, ಸತ್ಯನಾರಾಯಣ ಸಾಹೇಬ್ರನ್ನ ಗೆಲ್ಸಿರ್ತಕ್ಕಂಥದ್ನ ನಾನು ಕಣ್ಣಾರ ನೋಡಿದ್ದೀನಿ. ಅಂಥವ್ರೊಬ್ಬ ಮಗ ಆಗಿತ್ಕೊಂಡು ಸತ್ಯಪ್ರಕಾಶ್ ಅವರೇ ನೀವು ಅವರ ಹೆಸರನ್ನ ಉಳಿಸೋದ್ ಬಿಟ್ಟು ಗೂಂಡಾಗಿರಿ ಮಾಡೋದಕ್ಕೆ ಈ ತಾಲ್ಲೂಕಿನಲ್ಲಿ ಪ್ರಾರಂಭ ಮಾಡಿದಿರ. ನೀವು ಒಬ್ಬ CEO-ನ ನೀವು ನಿಮ್ಮ ಆಫೀಸ್ ಹತ್ರ ಕರೆಸ್ಕೊಂತೀರಂತೆ. 10:00ವರೆಗೆ ಅವರೇ ಹೇಳ್ತಾರೆ, 10:00ವರೆಯಿಂದ 11 ಗಂಟೆ ಅಂತ ಸಮಯ ಹೇಳ್ತಾರೆ. 10:00 11 ಗಂಟೆಗೆ ಒಬ್ಬ CEO-ನ ಎತ್ಕೊಂಡ್ ಬಂದಿದ್ದೀರಾ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು ಅಂತ ನಾನು ನೇರವಾಗಿ ಹೇಳಲು ಇಚ್ಛೆ ಪಡ್ತೀನಿ. ಪ್ರಕಾಶ್ ಅವರೇ, ನಿಮ್ ಬಗ್ಗೆ ಏನೆಲ್ಲ ಮಾತಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದ್ರು ಸಮೇತ ಸತ್ಯನಾರಾಯಣ ಸಾಹೇಬ್ರು ಮಗ ಅಂತಕ್ಕಂಥ ಒಂದೇ ದೃಷ್ಟಿಗೆ ಎಲ್ಲೋ ಒಂದ್ ಕಡೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮಗ ಅಂತೇಳಿ ನಿಮ್ ಬಗ್ಗೆ ನಾನು ಅನಾವಶ್ಯಕವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಗೂಂಡಾಗಿರಿ, ಈ ರೌಡಿಸಮು ಇದೆಲ್ಲ ಬಿಡಿ. ನಿಮಗೆ ಡೆಲಿಗೇಟ್ ಫಾರಂ ತಲುಪಿಲ್ಲ ಅಂದ್ರೆ ಕಚೇರಿ ಈಗ ಏನು ಕೆಲಸದ ವೇಳೆ ಇರ್ತದೆ, ಬೆಳಿಗ್ಗೆ 9:30ಯಿಂದ 4 ಗಂಟೆಗೋ 4:15 ಕಚೇರಿಗೆ ಹೋಗಿ ಕೇಳ್ರಿ. ಕಚೇರಿನಲ್ಲಿ ನಿಮಗೆ ಡೆಲಿಗೇಟ್ ಫಾರಂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು, ನಮ್ಮ ಬ್ಯಾಂಕ್ನ ಚುನಾವಣಾ ಅಧಿಕಾರಿಗಳು ಇದ್ದಿದ್ದೆ ಜಿಲ್ಲಾಧಿಕಾರಿಗಳು ಯಾರಿಗೆ ಗೊತ್ತಿಲ್ಲ? ನೀವು ಒಂದು ಕಂಪ್ಲೇಂಟ್ ಕೊಟ್ಟರು ಸಾಕಲ್ವಾ ಜಿಲ್ಲಾಧಿಕಾರಿಗಳಿಗೆ? ನೀವು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತಾ? ಆಯ್ತು. ಸನ್ಮಾನ್ಯ ಶ್ರೀ SR ಗೌಡ್ರು ಹೇಳ್ತಾರೆ 1-1.5 ತಿಂಗಳ ಹಿಂದೆಂದ ಇದೆಲ್ಲ ಪ್ರಕ್ರಿಯೆ ನಡೀತಾ ಐತೆ, ನನಗೆಲ್ಲ ಗೊತ್ತು ಅಂತ. ಅಂದ್ರೆ 1.5 ತಿಂಗಳಿಂದ ನೀವು ಮಾತನಾಡದೆ SR ಗೌಡ್ರೆ, ನಿನ್ನೆ ನೀವು ಎಲೆಕ್ಷನ್ ಅಲ್ಲಿ ಸೋತ ತಕ್ಷಣ ಹತಾಶರಾಗಿ ಬಂದು ಮೀಡಿಯಾ ಮುಂದೆ ಮಾತಾಡ್ತಿದ್ದೀರಲ್ಲ, ಇದೇ ಮೀಡಿಯಾ 1.5 ತಿಂಗಳಿಂದ ನಿಮ್ಗೆ ಇರ್ಲಿಲ್ವಾ? 1.5 ತಿಂಗಳಿಂದ ಕರೆದು ಇದೆಲ್ಲ ಹೇಳ್ಬೋದಾಗಿತ್ತಲ್ವ ಮೀಡಿಯಾದವ್ರಿಗೆ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಇವರು ಅಂತನ? ಆಯ್ತು, ಅದು ಬೇಡ. ನೀವು ಒಬ್ರು ಜಿಲ್ಲಾ ಒಕ್ಕೂಟದ ನಿರ್ದೇಶಕರಿದ್ದೀರಿ, ತುಮಕೂರ್ಗೆ ಹೋಗ್ತೀರಿ, ಜಿಲ್ಲಾಧಿಕಾರಿಗಳು ಕಚೇರಿ ಗೊತ್ತಿಲ್ವಾ ನಿಮ್ಗೆ? ಹೋಗಿ ಜಿಲ್ಲಾಧಿಕಾರಿಗೆ ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನ ನಿಮ್ಮ ಎದುರಿಗೆ ಪೇಪರ್ನವ್ರ ಎದುರಿಗೆ ತೋರಿಸ್ಲಿಕ್ಕೆ ನಿಮಗೆ ಬುದ್ಧಿ ಇಲ್ವಾ? ಅಂದ್ರೆ ನೀವು ಸೋತಿದ್ದೀರಾ, ಹತಾಶರಾಗಿ ಏನಾದ್ರೂ ಮಾಡಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಿಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಜಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೆಲ್ಲ ನೀವು ಆರೋಪ ಮಾಡ್ತೀರಿ, ನಿಮ್ಮ ಆರೋಪನ ನಾನು ಖಂಡಿಸ್ತೀನಿ. ಆಮೇಲೆ ಇದೇ SR ಗೌಡ್ರು ಹೇಳ್ತಾರೆ, ಇವರು ಉಗ್ರೇಶ್ ಅವ್ರದ್ದು ಇಬ್ಬರದು ಸಂಘ ಬಿಟ್ರೆ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ. ಇನ್ನು ಬೇರೆ ಸಂಘದವರೆಲ್ಲ ಹೋಗ್ಬಿಟ್ಟು DCC ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ರೆಸಲ್ಯೂಷನ್ ಸೈನ್ ಹಾಕಿ ಬರ್ತಾರಂತೆ. SR ಗೌಡ್ರೆ, ನಿಮ್ಗೆ ಹೇಳ್ತೀನಿ ಕೇಳಿ, ಒಂದು 4-5 ಸಂಘದ ಹೆಸರುಗಳು ಅಲ್ಲಿ ಇರ್ತಕ್ಕಂಥ ಪ್ರಮುಖರದ ಇವತ್ತು ಬೆಟ್ಟಪ್ಪನಹಳ್ಳಿ ಸಂಘ ತಗೊಳ್ಳಿ. ಬೆಟ್ಟಪ್ಪನಹಳ್ಳಿ ಸಂಘದಲ್ಲಿ ಯಾರಪ್ಪ ಅಧ್ಯಕ್ಷರು ಅಂದ್ರೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವತ್ತು ಬೆಟ್ಟಪ್ಪನಹಳ್ಳಿ ಸೊಸೈಟಿ ಅಧ್ಯಕ್ಷರಿದ್ದಾರೆ. ಇವತ್ತು ಬೇವನಹಳ್ಳಿನಲ್ಲಿ BJP ಪಕ್ಷದಿಂದ 2 ಸಾರಿ ಚುನಾವಣೆಗೆ ನಿಂತು ಏನು ಅಭ್ಯರ್ಥಿಯಾಗಿದ್ರು BK ಮಂಜುನಾಥ್ ಅವರು ಬೇವನಹಳ್ಳಿ ಸೊಸೈಟಿಯ ನಿರ್ದೇಶಕರಿದ್ದಾರೆ. ಇವತ್ತು ನಮ್ಮ ಸುದರ್ಶನ್ ಏನು ಇವ್ರ ತಂದೆಯವರು ಕೂಡ ಬಡಿರಣ್ಣನವರು, ಅವ್ರು ಕೂಡ ಒಂದು ಅಸೆಂಬ್ಲಿಗೆ ನಿಂತಂತ ಅಭ್ಯರ್ಥಿ, ಅಂತವ್ರ ಮಗ ನಿರ್ದೇಶಕರಿದ್ದಾರೆ ಬೇವನಹಳ್ಳಿ ಸೊಸೈಟಿನಲ್ಲಿ. ಇವತ್ತು ಹುಣಸೆಹಳ್ಳಿ ಸೊಸೈಟಿಗೆ ತಗೊಳ್ಳಿ. ಹುಣಸೆಹಳ್ಳಿ ಸೊಸೈಟಿನಲ್ಲಿ 2 ಸಾರಿ ಜಿಲ್ಲಾ ಪಂಚಾಯತಿ ನಿಂತು ಪರಾಭವ ಹೊಂದಂತ
ಶಶಿಧರ್ ಅಂತ ಹೇಳಿ ಆ ಭಾಗದ ಲೀಡ್ರು ಇವತ್ತು ಆ ಸೊಸೈಟಿ ಅಧ್ಯಕ್ಷರಿದ್ದಾರೆ. ಇವತ್ತು ದೊಡ್ಡಗುಳದ ಸೊಸೈಟಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಯೂನಿಯನ್ ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದಂತ ದೊಡ್ಡಗುಳದ ರಾಮಚಂದ್ರಪ್ಪನವರ ಅಧ್ಯಕ್ಷರಿದ್ದಾರೆ. ಇವತ್ತು ರಾಮಲಿಂಗಪುರ ಸೊಸೈಟಿ ತಗೊಳ್ಳಿ, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ಮುಕುಂದಪ್ಪನವರು ಇದ್ದಾರೆ. ಈಗ ನಾನು ಹೇಳ್ತಾ ಹೋದ್ರೆ ಇನ್ನ 100 ಹೆಸರು ಹೇಳ್ತೀನಿ ನಾನು. ಇವತ್ತು 27 ಸೊಸೈಟಿಗೆ 12 ಜನ ನಿರ್ದೇಶಕರು ಅಂತ ಹಾಕೊಂಡ್ರೆ 324 ಜನ ನಿರ್ದೇಶಕರ ಮೇಲೆ ನೀವು ಆರೋಪ ಹೊರಿಸಿ ಆರೋಪಿ ಸ್ಥಾನದಲ್ಲಿ ಇವತ್ತು ನಿಲ್ಸಿದಿರಲ್ಲ, ಇದನ್ನ ಏನ್ ಅಂದ್ಕೋಬೇಕು ಅಂದ್ರೆ, ಇವರೆಲ್ಲ ಇಷ್ಟೊತ್ತು ನಾನು ಹೇಳ್ದಂತ ಪ್ರಮುಖರ ಜೊತೆಗೆ ಇನ್ನು ಅನೇಕ ಪ್ರಮುಖರು, ಇವ್ರಿಗೆಲ್ಲ ಏನೂ ತಿಳುವಳಿಕೆ ಇಲ್ಲ, ಇವ್ರಿಗೆಲ್ಲ ಏನೂ ಗೊತ್ತಿಲ್ಲ. ಯಾರಿಗಪ್ಪ ಗೊತ್ತಿರೋದು ಅಂದ್ರೆ SR ಗೌಡ್ರಿಗೊಬ್ರಿಗೆ ಗೊತ್ತು, ಉಗ್ರೇಶ್ ಒಬ್ರಿಗೆ ಗೊತ್ತು. ಯಾಕೆ ಗೊತ್ತಾ, ಅವ್ರು ಹೇಳೋದು ನಮ್ ಇಬ್ಬರನ್ನ ಬಿಟ್ರೆ ಇನ್ ಮಿಕ್ದಾರೆಲ್ಲ ಹೋಗಿ ಬ್ಯಾಂಕ್ ಸೈನ್ ಆಗ್ತಾರೆ ಅಂತ ಕೇಳ್ತಾರಲ್ಲ, ಇವರೆಲ್ಲ ಅಮಾಯಕರ. ಇವರೆಲ್ಲ ಯಾರ್ದನ ಮಾತು, ನಾನು ಈಗ ಹೇಳ್ದಂತ ಲೀಡರ್ಗಳು ಯಾರಾದ್ರು ಮಾತು ಕೇಳ ಅಂತ ಲೀಡ್ರ ಹೋಗ್ಲಿ ಹಂಗಂತ ಹೇಳಿದ್ರೆ ಇವ್ರು ಯಾರಿಗೂ ಲೀಡರ್ಶಿಪ್ ಇಲ್ಲ. ಇವರಿಬ್ಬರಿಗೇನೆ, ಉಗ್ರೇಶ್ ಅವ್ರಿಗೆ ಮತ್ತೆ SR ಗೌಡ್ರಿಗೆ, ಸತ್ಯಪ್ರಕಾಶ್ ಅವ್ರಿಗೆ ಮಾತ್ರ ಲೀಡರ್ಶಿಪ್ ಇರೋದಂತನ. ನೀವು 324 ಜನ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಮೇಲೆ ಆರೋಪ ಮಾಡಿದಿರಿ, ಆರೋಪಿ ಸ್ಥಾನದಲ್ಲಿ ನಿಲ್ಸಿದಿರಿ, ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರ ತರ್ತಕ್ಕಂಥ ಮಾತನ್ನ ನೀವು ಆಡಿದಿರಿ. 324 ಜನನು ಯಾವುದೇ ಒಂದು ಪಕ್ಷದವ್ರು ಇಲ್ಲ, ನೀವು ತಿಳ್ಕೋಬೇಕು. SR ಗೌಡ್ರೆ 3 ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಜನತಾದಳದವ್ರು ಇದ್ದಾರೆ, ಬಿಜೆಪಿನವರಿದ್ದಾರೆ. ಹಾಗಾದ್ರೆ ನಿಮ್ ಪಕ್ಷದವ್ರ ಆರೋಪಿಗಳಾಗಾರೆ ನೀವೊಂದು ಪಕ್ಷದಲ್ಲಿ ಇದ್ದೀರಲ್ಲ, ಈ ಮಾತನ್ನ ವಾಪಸ್ ತಗೊಳ್ಳಿ. ಮೊದಲು ಏನು 324 ಜನ ನಿರ್ದೇಶಕರಿದ್ದಾರೆ, ಇವ್ರ ಕ್ಷಮೆ ಕೇಳಿ. ನೀವೇನಾದ್ರೂ ಕ್ಷಮೆ ಕೇಳದಿದ್ರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ, ಏನು ಮುಂದಿನ ದಿನಗಳಲ್ಲಿ ಇವೆಲ್ಲ ಬೇಡ, ಇವು ಸುಮ್ಮನೆ ಚುನಾವಣೆ ಸೋತ ತಕ್ಷಣ ಏನೆಲ್ಲ ಆರೋಪ ಮಾಡೋದು ಬೇಡ. ನಮ್ಮ ನಾಯಕರು KN ರಾಜಣ್ಣವರೇ, ನಾನಿರ್ಲಿ, ರವಿಯವ್ರು ಇರ್ಲಿ, ಮತ್ತು ಏನು ಈಗಾಗಲೇ ತಾವೆಲ್ಲ ಪತ್ರಿಕೆನಲ್ಲಿ ನೋಡಿದಿರಿ, 14 ಜನ ನಿರ್ದೇಶಕರು ರಾಜಣ್ಣವ್ರ ನೇತೃತ್ವದಲ್ಲಿ ಆಯ್ಕೆ ಆಗಿದ್ದಾರೆ. ಮತ್ತೆ ನಾನು ಅಪೆಕ್ಸ್ ಬ್ಯಾಂಕ್ ನಿಂದ ನಾನೇನ್ ಬರ್ತೀನಿ, ನನಗೂ ಕೂಡ ಒಂದು ಮತದಾನದ ಹಕ್ಕಿದೆ. ನನ್ನ ಒಳಗೊಂಡಂತೆ 15 ಜನ ಏನ್ ನಿರ್ದೇಶಕರಿದ್ದೀವಿ, ನಾವೆಲ್ಲರೂ ರಾಜಣ್ಣವ್ರ ಪರ ಇರ್ತೀವಿ. ನಮ್ಮ ಮುಂದಿನ ಅಧ್ಯಕ್ಷರು ರಾಜಣ್ಣ ಸಾಹೇಬ್ರೇನೆ, ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತೀನಿ. ಇಂಥ ಏನು ನಿನ್ನೆ ಆಮೇಲೆ ನಮ್ಮ ಉಗ್ರೇಶ್ ಅವ್ರು ಮಾತಾಡೋರೆ, ಪಾಪ ನಾನು ನೋಡಿದೆ, ಅವ್ರು ಮಾತಾಡುವಾಗ್ಲೇನೆ ಕನ್ಫ್ಯೂಷನ್ ಅಲ್ಲಿ ಮಾತಾಡಿದ್ರು. ಅವ್ರ ವಿಡಿಯೋ ನೋಡ್ರೆ ಬಹುಶಃ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು, ಇವ್ರು ಯಾರೋ ಹೇಳಿ ಮಾತಾಡ್ಸಿರ್ಬೋದು. ಅವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದೇನು ಬೇಡ ಅನ್ಕೊಂತೀನಿ. ಹಾಗಾಗಿ ರಾಜಣ್ಣ ಅವರ ನೇತೃತ್ವದಲ್ಲಿ ಈ ಜಿಲ್ಲೆ ಸಮೃದ್ಧಿಯಾಗಿದೆ, ಈ ಜಿಲ್ಲೆಯ ರೈತರು ಸಮೃದ್ಧಿ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಕಾಳಾಪುರ ಮತ್ತೆ ಬೂನಹಳ್ಳಿ ಭಾಗದ ರೈತರಿಗೆ ಮನವಿ ಮಾಡ್ತೀನಿ. ಮೊದಲು ಬೆಳಗ್ಗೆ ಕಾಳಾಪುರದ ಸೊಸೈಟಿ ರೈತರು SR ಗೌಡ್ರ ತಕ್ಕ ಹೋಗ್ರಿ, ಅವ್ರು ಯಾರು ಬೂನಹಳ್ಳಿ ಸೊಸೈಟಿ ರೈತರು ಸತ್ಯಪ್ರಕಾಶ್ ತಕ್ಕ ಹೋಗಿ ಕೇಳ್ರಿ. ಮೊದಲು ಸಾಲ ಅವ್ರು ಇಕ್ಕಿ ಡೆಪಾಸಿಟ್ ದುಡ್ಡು ಇಕ್ಕಿ 100 ಜನ ಕೊಡ್ಲಿ. ಅವ್ರು ಕೊಡಲ್ಲ ಅಂದ್ಮೇಲೆ ನಾವ್ ಇರ್ತೀವಿ ಕೊಡಕ್ಕೆ. DC ಬ್ಯಾಂಕ್ನವರು ಈಗಾಗಲೇ 110 ಕೋಟಿ ಕೊಟ್ಟಿದೀವಿ. ಇನ್ನು ಎಷ್ಟು ಜನ ರೈತರಿಗೆ ಬೇಕಾದ್ರೂ ಸಾಲ ಕೊಡ್ಲಿಕ್ಕೆ ನಾವಿದ್ದೀವಿ. ಇಂಥ ವೃತಾಪ ಸುಳ್ಳು ಆರೋಪವನ್ನ ನಿಲ್ಲಿಸ್ಬೇಕು. ನಿಲ್ಲಿಸ್ತಿದ್ರೆ ನಾವೇನ್ ನಿಮ್ಮ ಮೇಲೆ ಪ್ರತಿಭಟನೆ ಹಂಗೆಲ್ಲ ಮಾಡೋವಷ್ಟೇನು ದೊಡ್ಡ ಲೀಡರ್ಗಳು, ಮಹಾನ್ ನಾಯಕರುಗಳು ನೀವೇನು ಅಲ್ಲ. ಜನ ಉತ್ತರ ಕೊಡ್ತಾರೆ ನಿಮ್ಗೆ. ನಿಮ್ಮನ್ನ ಪ್ರತಿಭಟನೆ ಮಾಡ್ಕೊಂಡು ನಾವ್ಯಾಕೆ ದೊಡ್ಡ ಲೀಡರ್ ಮಾಡೋಣ, ಜನ ಉತ್ತರ ಕೊಡ್ತಾರೆ. ಇನ್ನೊಂದು ಮಾತೇನಾದ್ರೂ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ನೀವು ನಿಮ್ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಮಾತಾಡಿರ್ತಕ್ಕಂಥದ್ದನ್ನ ನಾನು ಖಂಡಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.